ನೇಗಿಲ ಗೂಡಲು ಮಾಹಿತಿಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನನ್ನ ಹೆಸರು ಡಾಕ್ಟರ್ BG ವೀರಣ್ಣಗೌಡ ಅಂತೇಳಿ, ಸಹಾಯಕ ಪ್ರಾಧ್ಯಾಪಕರು ಜಾನುವಾರು ಉತ್ಪಾದನೆ ಮತ್ತು ಪೌಲ್ಟ್ರಿ ಸೈನ್ಸ್ ಈ ಕುಕ್ಕಟ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ರೈತ ಬಾಂಧವರಲ್ಲಿ ಈ ಕೊಕ್ಕರೆ ರೋಗ, ರಾಣಿಕೇಟ್ ಡಿಸೀಸ್ ಅಂತ ಹೇಳ್ತೀವಿ, ಕೊಕ್ಕರೆ ರೋಗದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕೊಕ್ಕರೆ ರೋಗ, ರಾಣಿಕೇಟ್ ಡಿಸೀಸ್, ಇದು ಮೊದಲ ಬಾರಿಗೆ ನಮ್ಮಲ್ಲಿ ಉತ್ತರ ಪ್ರದೇಶದಲ್ಲಿ ರಾಣಿಪೇಟ್ ಅಂತ ಒಂದು ಜಾಗದಲ್ಲಿ ಕಂಡುಬಂತು. ಹಾಗಾಗಿ ಅದಕ್ಕೆ ರಾಣಿಕೇಟ್ ಡಿಸೀಸ್ ಎಂದು ನಾಮಕರಣ ಮಾಡಲಾಯಿತು. ಈ ಕೊಕ್ಕರೆ ರೋಗ ಏನಪ್ಪ ಅಂದರೆ ಎಲ್ಲ ವಿಧದ ಕೋಳಿಗಳಲ್ಲೂ ಕೂಡ ಕಂಡುಬರುತ್ತದೆ. ಅದರಲ್ಲೂ ಹೆಚ್ಚಾಗಿ ನಮ್ಮ ಬ್ರಾಯ್ಲರ್ ಮತ್ತು ಲೇಯರ್ ತಳಿಗಳಲ್ಲಿ ನಾವು ವಿವಿಧ ಹಂತಗಳಲ್ಲಿ ಕೂಡ ಅದಕ್ಕೆ ಲಸಿಕೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಹಾಗಾಗಿ ಅವುಗಳಲ್ಲಿ ತಡೆಗಟ್ತೀವಿ. ಆದರೆ ರೈತ ಬಾಂಧವರಲ್ಲಿ ಏನಾಗಿದೆ ಅಂದರೆ, ನಾಟಿ ಕೋಳಿಗಳು ಅಂದ ತಕ್ಷಣ ಅವು ಎಲ್ಲ ಕಾಯಿಲೆಗಳಿಗೂ ಕೂಡ ರೆಸಿಸ್ಟೆನ್ಸ್ ಇದೆ, ರೋಗ ನಿರೋಧಕ ಶಕ್ತಿ ಇದೆ ಅಂತ ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ಜಾಸ್ತಿ ನಿಗಾ ವಹಿಸೋದಿಲ್ಲ. ಇದರಲ್ಲೂ ಕೂಡ ಕೊಕ್ಕರೆ ರೋಗ ಬಂದಾಗ 100ಕ್ಕೆ 100ರಷ್ಟು ಕೋಳಿಗಳು ಕೂಡ ಕೇವಲ 24 ಗಂಟೆಯಿಂದ 48 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಮರಣ ಹೊಂದುತ್ತವೆ. ಹಾಗಾಗಿ ಕೊಕ್ಕರೆ ರೋಗದ ಲಕ್ಷಣಗಳು ಏನಪ್ಪ ಅಂತಂದರೆ, ಇದರಲ್ಲಿ 3 ವಿಧವಾದ ಲಕ್ಷಣಗಳು ಬರುತ್ತೆ. ಒಂದು, ಜುಗುಡಿಸೋದು ಅಂತ ಹೇಳ್ತಾರೆ. ಭಾಳ ಜನ ರೈತರು ಬಂದ್ಬಿಟ್ಟು, ಸರ್ ನಮ್ಮ ಕೋಳಿಗಳು ಜುಗುಡಿಸ್ತಾ ಇದ್ದಾವೆ ಅಂತ, ಇದು ಒಂದು ಕೊಕ್ಕರೆ ರೋಗದ ಒಂದು ಲಕ್ಷಣ. ಇನ್ನೊಂದು, ಹಸಿರು ಕಲ್ಲರ್ನಲ್ಲಿ ಬೇದಿ ಮಾಡ್ತವೆ, ಇದು ಗ್ಯಾಸ್ಟ್ರೋ ಎಂಟ್ರೆಸ್ಟಿಕ್ ಫಾರಮ್ ಅಂತ ಹೇಳ್ತೀವಿ. ಇನ್ನು ಕೆಲವು ಕೋಳಿಗಳು ಏನು ಮಾಡ್ತವೆ ಅಂದರೆ, ಈ ಲಕ್ಕೋ ಹೊಡೆದಂಗೆ ಇದ್ದಕ್ಕಿದ್ದಂಗೆ ಬಿಚ್ಚೋಗ್ತಾ ಇರ್ತವೆ, ಇದು ಕೂಡ ಒಂದು ಕೊಕ್ಕರೆ ರೋಗದ ಒಂದು ಲಕ್ಷಣ. ಈ 3 ಲಕ್ಷಣಗಳಲ್ಲಿ ಯಾವುದೇ ಕೂಡ ಕಂಡು ಬಂದರೂ ಕೂಡ ನೀವು ಹತ್ತಿರದ ಪಶುವೈದ್ಯ ಶಾಲೆಗೆ ತಗೊಂಡೋದ ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ತೇವೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅದರಲ್ಲಿ ಈ ಪ್ರೋವೆಂಟ್ರಿಕ್ಯುಲಸ್ ಮತ್ತು ಗಿಜರ್ಡ್ ಅಂತ ಬರುತ್ತೆ, ಅವುಗಳ ಮಧ್ಯದಲ್ಲಿ ಅತಿಯಾಗಿ ರಕ್ತಸ್ರಾವ ಆಗೋದ್ರಿಂದ ಈ ಕೋಳಿಗಳಲ್ಲಿ ಇಮಿಡಿಯೇಟಾಗಿ ಕಾಯಿಲೆ ಲಕ್ಷಣ ಕಂಡುಬಿಟ್ಟು 100ಕ್ಕೆ 100ರಷ್ಟು ಕೋಳಿಗಳು ಕೂಡ ಸಾಯ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಇವನ್ನು ಹೇಗೆ ತಡೆಗಟ್ಬೋದು ಅಂತ ಬಂದರೆ, ನಾವು ಮೊದಲನೇ ವಾರದಲ್ಲಿ ಅಂದರೆ 5ರಿಂದ 7 ದಿವಸದ ಮರಿಗಳಲ್ಲಿ F1 ಅಂತ ಒಂದು ಲಸಿಕೆ ಬರುತ್ತೆ. ಅದನ್ನು 1 ಡ್ರಾಪ್ ಕಣ್ಣಿಗೆ, 1 ಡ್ರಾಪ್ ಮೂಗಿಗೆ, ಮತ್ತು 14ರಿಂದ 28ನೇ ದಿವಸದ ಒಂದು ಅವಧಿಯಲ್ಲಿ, ಮತ್ತು 2ನೇ ಹೆಸರೇ ಲೆಸೋಟಾ ಅಂತಕ್ಕಂಥ ಒಂದು ಸ್ಟ್ರೈನ್, ಅದು ಕೂಡ ಕೊಕ್ಕರೆ ರೋಗದ ಒಂದು ಲಸಿಕೆ. ಅದನ್ನು ಕೂಡ 1 ಡ್ರಾಪ್ ಕಣ್ಣಿಗೆ ಮತ್ತು 1 ಡ್ರಾಪ್ ಮೂಗಿಗೂ ಹಾಕ್ಬೋದು. ಅದೇ ರೀತಿ ಕುಡಿಯೋ ನೀರಿನ ಮುಖಾಂತರನೂ ಕೂಡ ನಾವು ಕೊಡೋದ್ರಿಂದ ಕೊಕ್ಕರೆ ರೋಗನ ತಡೆಗಟ್ಬೋದು. ಮತ್ತು 2 ತಿಂಗಳು ಆದ ನಂತರ, ಅಂದರೆ 8 ವಾರ ಆದ ನಂತರ R2B ಅಂತಕ್ಕಂಥ ಒಂದು ಲಸಿಕೆ, ಇದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್, ವೆಟನರಿ ಹಾಸ್ಪಿಟ್ಲ್ಗಳು ಕೂಡ ಲಭ್ಯ ಇರುತ್ತದೆ. ಇದನ್ನು ತೊಡೆಗೆ ಅಥವಾ ಚರ್ಮದ ಕೆಳಗಡೆ, ಕತ್ತಿನ ಹಿಂಭಾಗದಲ್ಲಿ ಚರ್ಮದ ಕೆಳಗಡೆ R2B ವ್ಯಾಕ್ಸಿನ್ ಕೊಡೋದ್ರಿಂದ ಮತ್ತು ಮುಂದಿನ ಒಂದು 6 ತಿಂಗಳವರೆಗೂ ಕೂಡ ನೀವು ಕೊಕ್ಕರೆ ರೋಗವನ್ನು ತಡೆಗಟ್ಬೋದು. ಮತ್ತು ರೈತ ಬಾಂಧವರು ಏನಪ್ಪ ಅಂತಂದರೆ, ಈ ಕೊಕ್ಕರೆ ರೋಗದ ಅತಿಯಾಗಿ ನಮಗೆ ಜನವರಿ ತಿಂಗಳಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ಒಂದು ದಿನಗಳಲ್ಲಿ ಈ ಕೊಕ್ಕರೆ ರೋಗ ಅತಿಯಾಗಿ ಕಂಡುಬರ್ತದೆ. ಇದಕ್ಕೆ ಸಮಯಕ್ಕೆ ಸರಿಯಾಗಿ ನೀವು ಚುಚ್ಚುಮದ್ದು ಮಾಡಿಸೋದ್ರಿಂದ 100ಕ್ಕೆ 100ರಷ್ಟು ಕೂಡ ನಾವು ಕೊಕ್ಕರೆ ರೋಗವನ್ನು ತಡೆಗಟ್ಬೋದು. ಮತ್ತು ಕೋಳಿಗಳು ಸತ್ತ ನಂತರ ನಾವು ಎಲ್ಲಿ ಬೇಕಲ್ಲಿ ಬಿಸಾಕಲಿಕ್ಕೆ ಹೋಗಬಾರ್ದು. ಸತ್ತಂಥ ಕೋಳಿಗಳನ್ನು ಒಂದು ಗುಂಡಿ ಮಾಡಿ ಅವನ್ನು ನಾವು ಊತಾಕೋದ್ರಿಂದ ಇದರಿಂದ ಬೇರೆ ಕೋಳಿಗಳಿಗೂ ಕೂಡ ಬರ್ತಕ್ಕಂಥ ಒಂದು ರೋಗವನ್ನು ತಡೆಗಟ್ಬೋದು. ಮತ್ತು ನಿಮ್ಮ ಹತ್ತಿರದಲ್ಲಿ ಯಾವ್ದಾರ ಬ್ರಾಯ್ಲರ್ ಫಾರ್ಮ್ ಅಥವಾ ಲೇಯರ್ ಫಾರ್ಮ್ಗಳು ಇದ್ದರೂ ಕೂಡ ನಿಮ್ಮ ನಾಟಿ ಕೋಳಿಗಳಲ್ಲಿ ನೀವು ವ್ಯಾಕ್ಸಿನೇಷನ್ ಕೊಕ್ಕರೆ ರೋಗ ಮಾಡಲಿಲ್ಲ ಅಂದರೆ ಅವುಗಳಿಂದ ಮತ್ತೆ ಇವು ಕ್ಯಾರಿಯರ್ ಸ್ಟೇಜು ಕೂಡ ಕೆಲವು ಸಂದರ್ಭದಲ್ಲಿ ಕಂಡು ಬರ್ತದೆ. ಮತ್ತು ಬ್ರಾಯ್ಲರ್ ಮತ್ತು ಲೇಯರ್ ಫಾರಮ್ಗೆ ಏನಾದರೂ ನಿಮಗೆ ರಾಣಿಕೇಟ್ ಸ್ಪ್ರೆಡ್ ಆಯಿತು ಅಂದರೆ ವಿತಿನ್ 1 ಡೇ 24 ಗಂಟೆ ಒಳಗೆ ಸಂಪೂರ್ಣವಾಗಿ ಎಲ್ಲ ಕೋಳಿಗಳು ಮರಣ ಹೊಂದುತ್ತವೆ. ಇದು ಕೊಕ್ಕರೆ ರೋಗದ ಒಂದು ಲಕ್ಷಣ. ಆಮೇಲೆ ನಮ್ಮ ನಾಟಿ ಕೋಳಿಗಳು ಎಲ್ಲ ಒಂದು ಕಾಯಿಲೆಗಳಿಗೆ, ಈಗೇನು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಪ್ರೋಟೋಸೋಮಾ ಇರ್ಬೋದು, ಎಲ್ಲ ಕಾಯಿಲೆಗಳಿಗೂ ರೋಗ ನಿರೋಧಕ ಶಕ್ತಿನೂ ಹೊಂದಿದ್ದಾವೆ. ಆದರೆ ಕೊಕ್ಕರೆ ರೋಗದ ವಿರುದ್ಧ ರೋಗ ನಿರೋಧಕ ಶಕ್ತಿ ಇವುಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ರೈತ ಬಾಂಧವರು ಕೊಕ್ಕರೆ ರೋಗದ ವಿರುದ್ಧ ಲಸಿಕೆಯನ್ನು ಸಮಯಕ್ಕೆ ಸರಿಯಾಗಿ ಮೊದಲನೇ ವಾರ ಮತ್ತು 14ರಿಂದ 18ನೇ ಅಂದರೆ 2ನೇ ವಾರ ಮತ್ತು 4ನೇ ವಾರ ಮತ್ತು 8 ವಾರದಲ್ಲಿ ಅಂದರೆ 2ನೇ ತಿಂಗಳಲ್ಲಿ, ಮತ್ತು ಪ್ರತಿ ತಿಂಗಳು ಕೂಡ ನೀವು F1 ಮತ್ತು ಲೆಸೋಟನ್ನು ಕುಡಿಯೋ ನೀರಿನ ಮುಖಾಂತರ ಕೊಡ್ತಾ ಹೋದರೆ ಈ ರೋಗವನ್ನು 100ಕ್ಕೆ 100% ನಾವು ತಡೆಗಟ್ಬೋದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನನ್ನ ಫೋನ್ ನಂಬರು 9448039241. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.